ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಎಸ್, ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಂತ ಹೇಳಿದ್ರೆ, ನಾವು ಟೈಟನ್ ಕಂಪ್ನಿಗೆ ಇವೆಂಟ್ ಮಾಡ್ಕೊಡ್ತಾ ಇದ್ದೀವಿ. ಇವೆಂಟ್ ಆರ್ಗನೈಸ್ ಮಾಡ್ಕೊಡ್ತಾ ಇದ್ದೀವಿ. ಅವ್ರದ್ದೊಂದು ಸ್ಪೋರ್ಟ್ಸ್ ಇವೆಂಟ್ ಇದೆ, ಸೊ ವಿಚ್ ಇಸ್ ಕ್ರಿಕೆಟ್. ಸೊ ಫ್ರಮ್ A to Z ಎಲ್ಲ ನಾವೇ ಇವೆಂಟ್ ಮಾಡ್ಕೊಡ್ತಾ ಇದ್ದೀವಿ ಅವ್ರಿಗೆ. ಇವತ್ತು ಪ್ರೀ ಇವೆಂಟ್ ಇತ್ತು, ಅಂದ್ರೆ ಜೆರ್ಸಿ ರಿವೀಲಿಂಗ್ ಮತ್ತೆ ಟ್ರೋಫೀಸ್ದು ರಿವೀಲಿಂಗ್ ಇವೆಂಟ್ ಇತ್ತು. ಚಿಕ್ಕದ ಇವೆಂಟ್ ಇದು, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಟೈಟನ್ ಕಂಪನಿ ಓನ್ಲಿ. ನಾಳೆ ಇನ್ನು 4 days ಇವೆಂಟ್ ಇರುತ್ತೆ, ಅದೆಲ್ಲ ಗ್ರೌಂಡ್ ಅಲ್ಲೇ ಆಗೋದು. ಸೊ ಅದೆಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಇದು ಚಿಕ್ಕದು ಪ್ರೀ ರಿಲೀಸ್ ಇವೆಂಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಇವಾಗ ರೆಡಿ ಆಗಿ ನಾವು ಹೊರಡ್ತಾ ಇದೀವಿ ಇವೆಂಟ್. ಅದಕ್ಕಿಂತ ಮುಂಚೆ ನಾನು ಔಟ್ಫಿಟ್ ತೋರ್ಸೋಣ ಅಂತ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಂಡ್ ನಾನು ಹೀಗೆ ಫಾರ್ಮಲ್ಸ್ ಡ್ರೆಸ್ ಹಾಕೊಂಡಿದ್ದೀನಿ ಇವತ್ತು, ಬಿಕಾಸ್ ಕಂಪನಿಗೆ ಹೋಗ್ತಾ ಇದೀವಿ, ವಿ ಶುಡ್ ಬಿ ಇನ್ ಫಾರ್ಮಲ್ ಅಟೈರ್. ಸೊ ಹಾಗಾಗಿ. ಅಂಡ್ ಇದು ಟಾಪ್ ಅಂದ್ರೆ ಜಾಕೆಟ್ ಫ್ರಮ್ ವೆಸ್ಟ್ ಸೈಡ್, ಪ್ಯಾಂಟ್ ಫ್ರಮ್ ವೆಸ್ಟ್ ಸೈಡ್, ಬ್ರೇಸ್ಲೆಟ್ ಅಂಡ್ ಆಸ್ ಯೂಶುವಲ್ ರಿಂಗ್ಸ್ ಹಾಕೊಂಡಿದ್ದೀನಿ. ಓಲೆ ಹಾಕೊಳ್ಳೋಣ ಅನ್ಕೊಂಡೆ, ಬಟ್ ಸ್ಟಡ್ ಎಲ್ಲೋ ಮಿಸ್ ಮಾಡ್ಬಿಟ್ಟಿದ್ದೀನಿ, ಇದಕ್ಕೆ ಮ್ಯಾಚಿಂಗ್ ಆಗೋ ಸ್ಟಡ್. ಸೊ ನಾನು ಹಾಗೆ ಬಿಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇವಾಗ ರೆಡಿ ಆಗ್ತಾ ಇದೀವಿ. ಐ ವಿಲ್ ಶೋ ಯು ಮೈ ಬ್ಯಾಗ್ ಆಲ್ಸೋ. ಕ್ಯೂಟ್ ಬ್ಯಾಗ್, ನೆನ್ನೆ ಪರ್ಚೇಸ್ ಮಾಡಿದೆ, ಸಗದಾಗಿದೆ ಅಲ್ಲ. ಸೊ ಇದಕ್ಕೆ ಬ್ಯಾಗ್ ಕೂಡ ಮ್ಯಾಚ್ ಆಗ್ತಾ ಇದೆ. ಸೊ ಡೀಸೆಂಟ್ ಆಗಿ ಹಿಂಗೆ ಈ ಅಟೈರಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಇವಾಗ 9:30 ಆಗಿದೆ. ಇವಾಗ ಬಿಡಬೇಕು ನಾವು. ಇವಾಗ ಹೋಗಿ ಆಫೀಸ್ ಅಂತೀನಿ, ಟೈಟನ್ ಕಂಪ್ನಿಗೆ ಹೋಗಿ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಎಸ್, ಬನ್ನಿ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಇವೆಂಟ್ ಎಲ್ಲ. ಸೊ ಕೀಪ್ ವಾಚಿಂಗ್. You had to describe your team strategy in one word. What would it be? How excited are you? So our team name is Tanish Solitaires, and as you see, we have the four biggies, Arun, Ajoy, Sunil and Vijesh. So they've already directed us what we need to do, how to execute. So therefore we keep it more strategic. But let's see, we'll wait for tomorrow and see how the execution happens. And I'm very confident about this team. Just that what we say is we'll play fair and give 100% and then see how it goes. Thank you so much. So I think last year we were undefeated until the finals, and we just lost with a very small margin. I think that will pump us even more to win this time and get a great party from Naveen sir. Oh, that's great. Thank you so much. Wish you all the best for the trophy for the men's tournament. Hi everyone again. I think beautiful trophy design, both men's and women. They are sparkling, and they are actually. We can't wait to set our hands on them. So I'm sure everyone is very excited to see these trophies. So I wish everyone all the best and play with your best spirit and best competitive spirit. But at the same time, let's remember cricket is a game of ethics, integrity. So let's keep reminding ourselves and play with fair spirit. Okay, so all the best to all of you and Here's to a fantastic Titan Cricket Carnival. Let's play hard, let's play fair, and most importantly, enjoy the spirit of the game. Thank you everyone. Thank you.
ಎಸ್, ಇವಾಗ ಪ್ರೀ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಗ್ರೌಂಡ್ ಹತ್ರ ಬಂದ್ವಿ. ಇವೆಂಟ್ ಒಂದು ತುಂಬಾ ಚೆನ್ನಾಗಾಯ್ತು, ಸ್ಮೂತ್ ಆಗಿ ನಡೀತು ಅಂಡ್ ಜರ್ಸಿ ರಿವೀಲಿಂಗ್ ಇತ್ತು. ಕೆಲವೊಂದು ಟೀಮ್ ಜರ್ಸಿ ಅವ್ರವ್ರದ್ದು ತೋರಿಸಿದ್ರು ಅಂಡ್ ಕೆಲವೊಬ್ರು ಗ್ರೌಂಡ್ ಅಲ್ಲೇನೆ ನಾವು ರಿವೀಲ್ ಮಾಡ್ತೀವಿ ಅಂತ ಕೆಲವ್ರು ತೋರಿಸ್ಲಿಲ್ಲ. ಅಂಡ್ ಎಲ್ಲಾ ಟೀಮ್ಸ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ಎಲ್ಲರೂ ಜೋಶ್ ಅಲ್ಲಿ ಇದ್ರು ಆಕ್ಚುಲಿ. ಅಂಡ್ ಅದಾದ್ಮೇಲೆ ಟ್ರೋಫಿ ರಿವೀಲಿಂಗ್ ಕೂಡ ಆಯ್ತು. ಎಲ್ಲರೂ ನಮ್ಮ ಟ್ರೋಫೀಸ್ ನ ಇಷ್ಟಪಟ್ರು ಅಂಡ್ ಎಸ್ಪೆಷಲಿ ಮೆನ್ ಟ್ರೋಫಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅವ್ರಿಗೆಲ್ಲರಿಗೂ. ಅಂಡ್ ಅದಾದ್ಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ತಿನ್ಕೊಂಡು ಗ್ರೌಂಡ್ ಹತ್ರ ಬಂದ್ವಿ. ಈ ಗ್ರೌಂಡ್ ಹತ್ರ ನಾವು ಕೆನೋಪೀಸ್, ಟೆಂಟ್ ಎಲ್ಲ ನಾಳೆ ಬೆಳಿಗ್ಗೆ 7 ಗಂಟೆಗೆ ಇವೆಂಟ್ ಸ್ಟಾರ್ಟ್ ಆಗೋದ್ರಿಂದ ಬೆಳಿಗ್ಗೆ ಬಂದ್ಬಿಟ್ಟು ಸೆಟ್ ಮಾಡಕ್ ಆಗಲ್ಲ. ಸೊ ಇವಾಗ ಯಾವ್ದು ಗ್ರೌಂಡ್ ಅಲ್ಲಿ ಯಾವ್ದು ಏನು ಬುಕ್ ಆಗಿರ್ಲಿಲ್ಲ, ಸೊ ಗ್ರೌಂಡ್ ಖಾಲಿ ಇತ್ತು. ಇವತ್ತೇನೆ ಎಲ್ಲ ಕೆನೋಪಿ, ಟೆಂಟ್ ಎಲ್ಲ ಹಾಕಿ ಅಂತ ಹೇಳಿದ್ವಿ. ಸೊ ಅವ್ರು ಬಂದಿದ್ದಾರೆ. ಇವಾಗೆಲ್ಲ ಅವ್ರ ಮುಂದೆ ನಿಂತ್ಕೊಂಡು ನಮ್ಗೆ ಎಲ್ಲೆಲ್ಲಿ ಏನೇನ್ ಬೇಕು ಕೆನೋಪೀಸ್ ಮತ್ತೆ ಮುಖ್ಯತ್ ಪ್ರವೀಣ್ ಹೇಳ್ತಾರೆ ಏನೇನ್ ಬೇಕಂತ ಕೇಳೋಣ ಬನ್ನಿ. ಹೇಳಿ ಸರ್, ಏನೇನ್ ಮಾಡಿಸ್ತಾ ಇದ್ದೀರಾ ಈಗ ಗ್ರೌಂಡ್ ಅಲ್ಲಿ? ಸೊ ಅದೇ ಅದು ಶೆಡ್, ಪೆಂಡಾಲ್ ಆ ತರ ಎಲ್ಲ ಇರುತ್ತಲ್ಲ, ಸೊ ಆ ತರ ಹೌದು, ಕೆನೋಪೀಸು, ಪೆಂಡಾಲ್ಸ್ ಮತ್ತೆ ಸ್ಟೇಜು, ಬ್ಯಾಕ್ ಡ್ರಾಪ್, ಅದಕ್ಕೆ ನಾವು ಟ್ರೋಫೀಸ್ ಕೊಡ್ಬೇಕಂದ್ರೆ ಬ್ಯಾಕ್ ಡ್ರಾಪ್ಸ್. ಸೊ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಹಾಕಿದ್ಮೇಲೆ ಏನಕ್ಕೆ ಹಾಕ್ತಾ ಇದೀರಿ ಅಂತ ಏನು ಗೊತ್ತಾಗುತ್ತೆ. ಸೊ ಇದೆಲ್ಲ ಒಂದು ಪ್ರಾಪರ್ ಹೆಂಗಿರ್ಬೇಕಂದ್ರೆ ಅವ್ರಿಗೆ ಒಂಥರ ಫಾರ್ಮಲ್ ಆಗಿರ್ಬೇಕು, ಇದು ಒಂಥರ ಕ್ವಾಲಿಟಿ ಆಗಿ ಅನ್ಸ್ಬೇಕು ಅವ್ರಿಗೆ. ಓಕೆ, ಚೆನ್ನಾಗಿ ನಡೀತಾ ಇದೆ ಇವೆಂಟ್ ಅಂತ. ಸೊ ಆದ್ರಿಂದ ನಾವು ಈ ತರ ಮಾಡಿದಿರಿ. ಒಳ್ಳೆ ಪ್ಲಾನ್ ಅಲ್ಲಿ ನಡೀತಾ ಇದೆ. ಸೊ ಇವತ್ತು ಸ್ಟಾರ್ಟ್ ಆಗಿದ್ರಿಂದ, ಹೌದು ಇವತ್ತು ಸ್ಟಾರ್ಟ್ ಆಗಿದ್ರಿಂದ ಫಸ್ಟ್ ಡೇ ವೆಂಟ್ ವೆಲ್. ನೋಡ ರಿಮೈನಿಂಗ್ 4 days ಯಾವ ತರ ಹೋಗುತ್ತೆ ಅಂತ. ನಾವ್ ಮಾಡ್ತಾ ಇರೋದ್ರಿಂದ ಚೆನ್ನಾಗೇ ನಡೆಯುತ್ತೆ, ನಮ್ಗೆ ಚೆನ್ನಾಗೇ ನಡೆಯುತ್ತೆ. ಬಟ್ ಇಲ್ಲೇನ ಇನ್ನೊಂದೇನಂದ್ರೆ, ಈಗ ಯಾರ್ಯಾರು ಇವೆಂಟ್ ಮಾಡ್ತಾ ಇದೀರೋ ಅವ್ರಿಗೆಲ್ಲರಿಗೂ ವಿ ಕಾಂಟ್ ಸ್ಯಾಟಿಸ್ಫೈ ಆಲ್ 100% ಅಲ್ಲಿ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ. ಸೊ ಹಿಯರ್ ಮ್ಯಾಕ್ಸಿಮಮ್ ಎಷ್ಟು ಜನ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು. ಯಾವ ತರ ಅಂದ್ರೆ, ಈಗ ಅಟ್ಲೀಸ್ಟ್ 100 ಅಲ್ಲಿ 60 ಮೆಂಬರ್ಸ್ ಕೊಟ್ರೆ ಆ 60 ಮೆಂಬರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ 40 ಮೆಂಬರ್ಸ್ ಸುಮ್ನೆ ಆಗ್ತಾರೆ. ಸೊ ನಾವು ಯಾವಾಗ 40 ಮೆಂಬರ್ಸ್ ಸ್ಯಾಟಿಸ್ಫೈ ಮಾಡಕ್ ಹೋಗಿ ಫುಲ್ ಸ್ಯಾಟಿಸ್ಫೈ ಮಾಡಕ್ ಹೋಗ್ತಿರೋ, 40 ಮೆಂಬರ್ಸ್ಗೂ ಅದು ಸ್ಯಾಟಿಸ್ಫೈ ಆಗಲ್ಲ. ಸೊ ಆ ತರ. ಸೊ ಹಿಯರ್ ನಾವ್ ಏನಂದ್ರೆ, ನಾವು ಜಸ್ಟ್ ಇವೆಂಟ್ ನ ನಮ್ ಬೆಸ್ಟ್ ನ ನಾವು ಕೊಡ್ಬೇಕಾಗುತ್ತೆ, ಇವೆಂಟ್ ನ ಬೆಸ್ಟ್ ಆಗಿ ಮಾಡ್ಕೊಡ್ಬೇಕಾಗುತ್ತೆ. ಅವಾಗ ಅದ್ರಲ್ಲಿ ರಿಮೈನಿಂಗ್ 60 ಮೆಂಬರ್ಸ್ ಅಂತೂ ನಮಗ್ ಗೊತ್ತಿರೋ ಖುಷಿ ಆಗ್ತಾರೆ. ಮಿಕ್ಕಿದ್ರೆ 40 ಜನ ಹಾಗೆ ಹೀಗೆ ಅಂತ ಮಾತಾಡೋರು ಇದ್ದೇ ಇರ್ತಾರೆ. ದಟ್ ಇಸ್ ದೇರ್ ಪರ್ಸನಾಲಿಟಿ, ಅದ್ ನಾವೇನು ಮಾಡಕ್ಕಾಗಲ್ಲ. ಆ ಪರ್ಸನಾಲಿಟಿ, ಈ ಹ್ಯಾಪಿನೆಸ್ ಇಂದ ಅವರು ಸುಮ್ನೆ ಆಗ್ತಾರೆ ಅಷ್ಟೇ. ಅದು ನೋಡೋಣ, ಅದು ಏನಾಗುತ್ತೆ ಮುಂದೆ 4 days ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ವ್ಲಾಗ್ ಮಾಡ್ತೀನಿ. ಇಫ್ ಏನಾದ್ರು ಕಿರಿಕ್ ಆದ್ರೆ ಅದು ವ್ಲಾಗ್ ಅಲ್ಲಿ ಇಕ್ಕನ. ಇಫ್ ಏನಾದ್ರು ಮ್ಯಾಚ್ ಟೈಮ್ ಅಲ್ಲಿ ಒಳಗೆ ಅಂಪೈರ್ಸ್ ರೆಫ್ರಿ ಅಂಪೈರ್ಸ್ ಜಗಳ ಆಡೋದು. ಸೊ ಅಂಪೈರ್ಸ್ ಎಲ್ಲ ಕ್ವಾಲಿಫೈಡ್ ಅಂಪೈರ್ಸ್ ಬರ್ತಾರೆ. ಅದು ಕೂಡ ಅದೇ ಒಂದು ಪ್ರವೀಣ್ ಅವರೇನೆ ನಿಂತು ಮಾಡಿಸ್ತಾ ಇರೋದು. ಫ್ರಮ್ ಅಂಪೈರ್ಸ್ ಏನೇನ್ ಮಾಡ್ತಿದ್ದೀರಾ ನಿಮ್ ಇವೆಂಟ್ ಅಲ್ಲೆಲ್ಲ ಹೇಳಿ. ಕಾಮನ್ ಅದೇ. ಈಗ ಕ್ರಿಕೆಟ್ ಇವೆಂಟ್ ಏನೇನ್ ಬೇಕಾಗುತ್ತೆ, ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಈಗ ಬೆಳಗ್ಗೆಯಿಂದ ಅಂದ್ರೆ ಒಂದು ಓಪನಿಂಗ್ ಸೆರೆಮನಿ ತರ ಇರುತ್ತೆ. ಓಪನಿಂಗ್ ಸೆರೆಮನಿಯಿಂದ ಆಮೇಲೆ ಹೌದು, ಒಂದು ಬ್ರೇಕ್ಫಾಸ್ಟ್ ಇವೆಂಟ್, ಇವೆಂಟ್ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಆದ್ಮೇಲೆ ಟಾಸ್, ಮ್ಯಾಚ್ ಸ್ಟಾರ್ಟ್ ಮಾಡೋದು. ಮ್ಯಾಚ್ ಇಫ್ ಏನಾದ್ರು 6 ಮ್ಯಾಚಸ್ ಇದ್ರೆ ಫಸ್ಟ್ ಹಾಫ್ 3 ಮ್ಯಾಚಸ್. ಆಮೇಲೆ ತಿರ್ಗಾ ಲಂಚ್ ಆದ್ಮೇಲೆ ತಿರ್ಗಾ ನೆಕ್ಸ್ಟ್ ಹಾಫ್ 3 ಮ್ಯಾಚಸ್ ಆದ್ಮೇಲೆ ಲಾಸ್ಟ್ ಮ್ಯಾಚ್ ಇರೋ ಟೈಮ್ಗೆ ಒಂದು ಸ್ನಾಕ್ಸ್ ಆದ್ಮೇಲೆ ಎಂಡ್ ಅಪ್ ಅಷ್ಟೇ. ಒಂದೇ ಇವೆಂಟ್ ವೈಂಡ್ ಅಪ್ ಮಾಡ್ಬಿಟ್ಟು ಒಂದೇ ಇವೆಂಟ್ ಮುಗೀತು. ಅದೇ ತರ ಸೆಕೆಂಡ್ ಡೇ ಬಂದ್ಬಿಟ್ಟು ಓಪನಿಂಗ್ ಸೆರೆಮನಿ ಇರಲ್ಲ, ನಾರ್ಮಲ್ ಮ್ಯಾಚಸ್ ನಡೆಯುತ್ತೆ. ನಾರ್ಮಲ್ ಮ್ಯಾಚಸ್, ಸೊ ಅದು ಕೂಡ ಪ್ರಾಪರ್ ಡಿವಿಷನ್ ಇರುತ್ತೆ. 3 ಮ್ಯಾಚಸ್ ಅಂಡ್ ಸೆಂಟ್ರಲ್ ಬ್ರೇಕ್ ಆ ತರ. ಸೊ ಅದೇ ತರನೇ ಫೋರ್ತ್ ಡೇ ಚೆನ್ನಾಗ್ ಅನ್ಸುತ್ತೆ. ಹೌದು, ಫಸ್ಟ್ ಡೇ ಒಂದು ಓಪನಿಂಗ್ ಸೆರೆಮನಿ ಅಂಡ್ ಲಾಸ್ಟ್ ಡೇ ಬಂದ್ಬಿಟ್ಟು ಕ್ಲೋಸಿಂಗ್ ಸೆರೆಮನಿ. ಸೇಮ್ ಆಸ್ ಲೈಕ್ ಹೌ ಅದರ್ ಡಸ್ ಅಷ್ಟೇ. ಅದು ಬೇರೆ ಇವೆಂಟ್ಸ್ ಎಲ್ಲ ಯಾವ ತರ ಇರುತ್ತೆ, ಬೇರೆ ಈಗ ನೀವು IPL ಅಂತ ಹೆಂಗಿರುತ್ತೆ ಅದು ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ನಮ್ದು ಇವ್ರ ಬಡ್ಜೆಟ್ಗೆ ಹೆಂಗಿರುತ್ತೋ ಆ ತರ ಇಡ್ಸ್ತೀವಿ ನಾವು ಅಷ್ಟೇ. ಓಕೆ, ಸೊ ಬನ್ನಿ, ಸ್ಟಾರ್ಟ್ ಬಂದಿದ್ದಾರೆ ಅನ್ಸುತ್ತಲ್ಲ ನೋಡಿ. ಬಂದು ಆಲ್ರೆಡಿ ಟೆಂಪೋ ಎಲ್ಲ ತಗೊಂಡ್ ಬಂದು ನಿಲ್ಸಿದ್ದಾರೆ. ಹೋಗಿ ನೋಡೋಣ ಹಿಂಗೆ ಮಾಡ್ತಾರೆ ಅಂತ. ಹೋಗ್ತಾ ಇದೀವಿ ಇವಾಗ ಗ್ರೌಂಡ್ ಹತ್ರ ಚೆಕ್ ಮಾಡೋಕ್ಕೆ. ಆ್ಯಂಡ್ ಇಲ್ಲೆಲ್ಲ ನೋಡಿ ಬಂದಿದ್ದಾರೆ, ಸ್ಟಾರ್ಟ್ ಮಾಡ್ಕೊತಾರೆ. ಸೊ ದಿಸ್ ಇಸ್ ದ ಗ್ರೌಂಡ್. ಸಖತ್ತಾಗಿದೆ ಗ್ರೌಂಡ್ ಅಂತೂ, ಪೀಸ್ಫುಲ್ ಆಗಿದೆ. ನಾಳೆ ಇಲ್ಲೇ ಮ್ಯಾಚ್ ನಡೆಯೋದು. ಆ್ಯಂಡ್ ಅಲ್ಲೆಲ್ಲ ಇವಾಗ ಕೆನೋಪೀಸ್, ಟೆಂಟ್ಸ್ ಆ್ಯಂಡ್ ಇಲ್ಲಿ ಊಟ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಅಡುಗೆ ಎಲ್ಲ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ಬಡಿಸೋದು ಇಲ್ಲಿ ನಾವು ಪ್ಲ್ಯಾನ್ ಮಾಡಿರೋದು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಹೀಗಿದೆ ಗ್ರೌಂಡ್ ನೋಡೋಕ್ಕೆ.
ಎಸ್, ಅಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ನಾವು ಹೊರಡ್ತಾ ಇದ್ವಿ. ಇಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ. ಮಧ್ಯಾಹ್ನ ಊಟ ಮಾಡಿದ್ದು, ಸಾಯಂಕಾಲ ಆಗೋಯ್ತು. ಇವಾಗ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತೀವಿ. ಏಯ್ಟಿ ಪರ್ಸೆಂಟ್ ಅರೇಂಜ್ಮೆಂಟ್ಸ್ ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ 8 o'clock ಆಗಿತ್ತು. ಸೊ ನಾವು ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಇನ್ನು 20% ಬಾಕಿ ಇತ್ತು. ಅವ್ರು ನೈಟ್ ಒಳಗಡೆ ಮುಗಿಸ್ಕೊಟ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಸೊ ನಾವು ಜಾಗದಿಂದ ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಇವೆಂಟ್ ಆಗಿರೋದ್ರಿಂದ ಅದಕ್ಕೆಲ್ಲ ನಾವು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ ಮುಂಚೆ ಅನ್ನೋದನ್ನ ನಾನು ಈ ಜಸ್ಟ್ ಮೂಲಕ ನಿಮಗೆಲ್ಲ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದೇನಿದೆ ಇದು ಪ್ರಮೋಷನಲ್ ಫ್ಲ್ಯಾಗ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಂಪ್ನಿನಲ್ಲಿ ಇವೆಂಟ್ ಮಾಡ್ತಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಎಂಪ್ಲಾಯೀಸ್ಗೆ. ಸೊ ಅಂತ ಈ ಪ್ರಮೋಷನಲ್ ಫ್ಲ್ಯಾಗ್ಸ್ನ ಮಾಡಿಬಿಟ್ಟು ಕಂಪ್ನಿನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದು ಕೂಡ ಪ್ರವೀಣ್ ಅವರೇ ಮುಂದೆ ನಿಂತು ಪ್ರತಿಯೊಂದು ಡೀಟೇಲಿಂಗ್ ಆಗಿ ಇದೇ ಡಿಸೈನ್ ಬೇಕು, ಇದೇ ಪ್ಯಾಟ್ರನ್ ಬೇಕು, ಇಷ್ಟೇ ಸೈಜ್ ಬೇಕು ಅಂತ ಕೂಡ ಮಾಡಿಸಿದ್ರು. ಅದಾದಮೇಲೆ ನಾವು ಹೋಗಿದ್ದಿದ್ದು ಟ್ರೋಫಿ ಶಾಪ್ಗೆ. ಈ ಸಲ ನಾವು ಟ್ರೋಫೀಸ್ನ ಯುನೀಕ್ ಆಗಿ ಕೊಡೋಣ ಅಂತ ಹೇಳಿ ಇಷ್ಟು ಯುನೀಕ್ ಆಗಿ ಈ ಟ್ರೋಫಿನ ಅವರು ಪ್ಲ್ಯಾನ್ ಮಾಡಿದರು. ಇದೆಲ್ಲ ವಿನ್ನರ್ಸ್ ರನ್ನರ್ಸ್ ಟ್ರೋಫಿ ಆಗಿತ್ತು. ಅವರೇ ಮುಂದೆ ನಿಂತು ಇದೇ ಥರ ಬೇಕು, ಇಷ್ಟೇ ಸೈಜಲ್ಲಿ ಬೇಕು ಅಂತ ಆರ್ಡರ್ ಕೊಟ್ಟು ಮಾಡಿಸಿದಂತಹ ಟ್ರೋಫಿ. ಇದು ಗದೆ ರೂಪದಲ್ಲಿ ಇತ್ತು. ತುಂಬ ಇಷ್ಟಪಟ್ಟರು ಇವರಂತೂ ಈ ಟ್ರೋಫಿ. ಇವರೇ ಅಷ್ಟು ಖುಷಿಪಟ್ಟು ಇಟ್ಕೊಂಡಿದ್ರು. ಆ್ಯಂಡ್ ನಾವು ಹೇಳಿದ ಥರನೇ ಅವರು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ ನಾವು ಇದನ್ನು ವುಡ್ಡಲ್ಲಿ ಕಾರ್ವಿಂಗ್ ಮಾಡಿಸಿದ್ವಿ. ನಮ್ಮ ಇವೆಂಟ್ ಹೆಸರು ಟೈಟನ್ ಕ್ರಿಕೆಟ್ ಕಾರ್ನಿವಲ್ ಅಂತ. ಸೊ ಅದನ್ನು ಟ್ರೋಫಿ ಮೇಲೆ ಕಾರ್ವಿಂಗ್ ಮಾಡಿಸಿದ್ವಿ. ಅದು ಕೂಡ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅದಾದಮೇಲೆ ನಾವು ಬ್ಯಾಕ್ ಡ್ರಾಪ್ ಮಾಡಿಸ್ಲೇಬೇಕಾಗಿತ್ತು. ಅದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಮೇಲೆ ಇಡೋಕ್ಕೆ. ಸೊ ಅದು ಕೂಡ ಇವರೇ ಮುಂದೆ ನಿಂತು ಪ್ರತಿಯೊಂದು ಇಷ್ಟೇ ಸೈಜ್ ಇರಬೇಕು ಅಂತ ನೋಡಿ ನಿಂತು ಮಾಡಿಸಿದ್ದಿತ್ತು. ಆ್ಯಂಡ್ ಇನ್ನು ಕೆಲವೊಂದು ಯುನೀಕ್ ಐಡಿಯಾಸ್ ಮೂಲಕ ಬಂದರು. ಅದನ್ನು ನೀವು ಮ್ಯಾಚಲ್ಲೇ ನೋಡ್ಬೋದು. ಆ್ಯಂಡ್ ಅದಾದಮೇಲೆ ಚಾಂಪಿಯನ್ಸ್ ಅಂತ ಕೂಡ ನಾವು ಮಾಡಿಸಿದ್ವಿ. ಫೈನಲಲ್ಲಿ ಯಾರು ಚಾಂಪಿಯನ್ಸ್ ಆಗ್ತಾರೆ ಅವ್ರಿಗೆ ಇದನ್ನು ಪ್ರೆಸೆಂಟ್ ಮಾಡೋಕ್ಕೆ. ಆ್ಯಂಡ್ ನಾವೇ ಜರ್ಸೀಸ್ ಕೂಡ ಪ್ರತಿಯೊಂದು ಟೀಮ್ಗೆ ಎಂಪ್ಲಾಯೀಸ್ ಏನಿದ್ರು ಅವ್ರದ್ದು ಸೈಜಸ್ ತೊಗೊಂಡು ಅವ್ರಿಗೆ ಯಾವ ಕಲರ್ ಎಷ್ಟಾಗುತ್ತೆ, ಈ ಪ್ಯಾಟ್ರನ್ ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಹೇಳಿ ಪ್ರತಿಯೊಂದು ಡಿಸೈನ್ಸ್ ನಾವೇ ಸೆಲೆಕ್ಟ್ ಮಾಡಿ ಪ್ರವೀಣ್ ಅವರೇ ಮುಂದೆ ನಿಂತು ಈ ಡಿಸೈನ್ಗೆ ಈ ಟೀಮ್ ಅವ್ರಿಗೆ ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು. ಎಲ್ಲ ಜರ್ಸೀಸ್ ನಾವೇ ಮಾಡಿಸಿ ಅವ್ರಿಗೆ ಪ್ರೊವೈಡ್ ಮಾಡಿದ್ದಿತ್ತು. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿ ಬಂತು. ಜರ್ಸೀಸ್ ಕೂಡ ಎಲ್ಲ ಯುನೀಕ್ ಕಲರ್ಸ್ ಇತ್ತು. ಆ್ಯಂಡ್ ಜರ್ಸೀಸ್ ಆದಮೇಲೆ ನಾವು ಹೋಗಿದ್ದಿದ್ದು ಗ್ರೌಂಡ್ಗೆ. ಗ್ರೌಂಡಲ್ಲಿ ಎಲ್ಲಿ ಸ್ಟೇಜ್ ಬರಬೇಕು, ಎಲ್ಲಿ ಬ್ಯಾಕ್ ಡ್ರಾಪ್ಸ್ ಇಡಬೇಕು. ಆ್ಯಂಡ್ ನಾವು LED ಕೂಡ ಇಟ್ಟಿದ್ವಿ. ನೀವು ಇವೆಂಟ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು. LED ಎಲ್ಲಿ ಬರಬೇಕು, ಸ್ಕೆಫೋಲ್ಡಿಂಗ್ ಎಲ್ಲಿ ಬರಬೇಕು, ಆ್ಯಂಡ್ ಊಟದ ಕೂಡ ಎಲ್ಲಿ ಇಡಬೇಕು, ಟೆಂಟ್ ಎಲ್ಲ ಹಾಕಬೇಕು, ಕೆನೋಪೀಸ್ ಎಲ್ಲ ಹಾಕಬೇಕು, ಪ್ರತಿಯೊಂದು ಪ್ರವೀಣ್ ಅವರೇ ಮುಂದೆ ನಿಂತು ಇದು ಇಲ್ಲೇ ಬರಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಆ್ಯಂಡ್ ನಮಗೆ ಊಟದಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟನೇ ಇರಲಿಲ್ಲ. ನಾವು ಬೆಸ್ಟ್ ಊಟ ಕೊಡಬೇಕಿತ್ತು. ಸೊ ಊಟನೂ ಕೂಡ ಡಿಫ್ರೆಂಟಾಗಿ ಸೆಪ್ರೇಟ್ ಏರಿಯಾದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ.